ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾಂ. ನಮಸ್ಕಾರ. ನಾನು ನಿಮ್ಮ ಜ್ಯೋತಿರ್ವಾಸ್ತು ಖ್ಯಾತಿಯ ಮಣಿಕಂಠ ಭಟ್. ಈ ವಿಡಿಯೋ ಮುಖಾಂತರ ನಿಮಗೆ ವಾರಾಹಿ ನವರಾತ್ರಿ ಈ ವಿಚಾರವಾಗಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿಯಿಂದ ನವಮಿ ತಿಥಿವರೆಗೂ ಈ ವಾರಾಹಿ ನವರಾತ್ರಿ ಅಂತ ಶಾಕ್ತ ಸಂಪ್ರದಾಯದವರು ಅಂದ್ರೆ ದೇವಿ ಆರಾಧಕರು ಆಚರಣೆಯನ್ನ ಮಾಡ್ತಾರೆ. ಇದನ್ನ ಗುಪ್ತ ನವರಾತ್ರಿ ಅಂತ ಕೂಡ ಕರೀತಾರೆ. ಈ ರೀತಿಯಾಗಿ ಈ ಆಷಾಢ ಮಾಸದಲ್ಲಿ ನಾವು ವಾರಾಹಿ ದೇವಿಯನ್ನ ಪೂಜೆ ಮಾಡುವಂಥದ್ದು. ಈ ವಾರಾಹಿ ದೇವಿಯ ಪೂಜೆಯನ್ನ ಮಾಡೋದ್ರಿಂದ ನಮಗೆ ಯಾವುದೇ ಕೋರ್ಟು ಕಚೇರಿಯ ವ್ಯಾಜ್ಯಗಳಿರ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟಿದ ಯಾವುದೇ ದೋಷಗಳಿರ್ಬೋದು, ನೀವು ಭೂಮಿಯನ್ನ ಕೊಳ್ಳಕ್ಕಾಗ್ತಾ ಇಲ್ಲ ಅಥವಾ ಮಾರಕ್ಕಾಗ್ತಾ ಇಲ್ಲ ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಹೆಸರಿಗೆ ಬರ್ತಾ ಇಲ್ಲ, ಮತ್ತೆ ನಮಗೆ ಭೂಮಿ ಪ್ರಾಪ್ತಿ ಆಗ್ತಾ ಇಲ್ಲ, ನಮ್ಮ ದುಡ್ಡಿದ್ರು ಕೂಡ ಭೂಮಿ ಕೊಂಡ್ಕೊಳಕ್ ಆಗ್ತಾ ಇಲ್ಲ, ಒಂದು ಸೈಟ್ ತೆಗಿಯಕ್ ಆಗ್ತಾ ಇಲ್ಲ, ಒಂದು ಜಮೀನನ್ನ ಕೊಳ್ಳಕ್ ಆಗ್ತಾ ಇಲ್ಲ ಅಂತವ್ರು ಇರ್ಬೋದು. ಅಥವಾ ಪಿತ್ರಾರ್ಜಿತ ಆಸ್ತಿ ಈ ರೀತಿಯಾಗಿ ಯಾವುದೇ ದೋಷಗಳಿದ್ರು ಅಥವಾ ಭೂಮಿಗೆ ಸಂಬಂಧಪಟ್ಟಿದ್ದ ಯಾವುದೇ ವ್ಯಾಜ್ಯಗಳಿದ್ರು ಕೋರ್ಟ್ ಕಚೇರಿಯಲ್ಲಿ ಅದೆಲ್ಲ ಸಂಪೂರ್ಣವಾಗಿ ಈ ವಾರಾಹಿ ದೇವಿಯ ನವರಾತ್ರಿ ಆಚರಣೆ ಮಾಡೋದ್ರ ನಿವಾರಣೆ ಆಗುತ್ತೆ. ವಾರಾಹಿ ದೇವಿ ಅನುಗ್ರಹದಿಂದ ಅಖಂಡ ಭೂಮಿ ನಿಮಗೆ ಪ್ರಾಪ್ತಿ ಆಗುತ್ತೆ. ಮತ್ತೆ ಒಳ್ಳೆ ಅಧಿಕಾರ ಪ್ರಾಪ್ತಿಯಾಗುತ್ತೆ. ವಿಶೇಷವಾಗಿ ಈ ನವರಾತ್ರಿಯ ದಿನದಂದು ಪ್ರತಿಪತ್ತಿರಿ ಅಂದ್ರೆ ಪಾಡ್ಯದಿಂದ ಶುರು ಮಾಡಿ 9 ದಿನಗಳ ಕಾಲ ಒಂದು ದಿನವೂ ತಪ್ಪದಿರ ದೇವಿಯ ಪೂಜೆಯನ್ನ ನಿರಂತರವಾಗಿ 9 ದಿನಗಳ ಕಾಲ ಮಾಡಬೇಕು. ಈ ರೀತಿ ಮಾಡಿದ್ದೇ ಆದರೆ ಖಂಡಿತ ನೀವು ಏನು ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರಾ ಆ ಸಂಕಲ್ಪ 100ಕ್ಕೆ 100 ಭಾಗ ಸಿದ್ಧಿಯಾಗುತ್ತೆ. ಯಾಕಂದ್ರೆ ವಾರಾಹಿ ದೇವಿ ಅಂದ್ರೆ ಸುಮ್ಮನೆ ಇಲ್ಲ, ಅವಳ ಅನುಗ್ರಹ ಹೊಂದಿದ್ರೆ ಸಾಕು, ನಾವು ಏನು ಕೇಳ್ಕೊಂಡ್ರು ಪ್ರಾಪ್ತಿಯನ್ನು ಆಗುತ್ತೆ. ತಾಯಿ ಎಲ್ಲವನ್ನೂ ಕರುಣಿಸ್ತಾಳೆ ಅಂತ ಮಹಾಮಾಯಿ ಅಂತ ಪರಮೇಶ್ವರಿ ವಾರಾಹಿ ದೇವಿಯವರು. ವಿಶೇಷವಾಗಿ ಈ ಕಾಶಿ ನಗರ ಏನಿದೆ ಆ ಕಾಶಿ ನಗರವನ್ನು ಸಂರಕ್ಷಣೆ ಮಾಡುವಂತ ದೇವತೆ ಆಗಿರ್ತಾಳೆ. ಅಂತ ವಾರಾಹಿ ದೇವಿಯ ಪೂಜೆಯನ್ನು ಮಾಡಿದ್ದೇ ಆದರೆ ನಿಶ್ಚಿತವಾಗಿ ನೀವು ಏನು ಅನ್ಕೊಂತೀರೋ ಅದೆಲ್ಲ ಲಭಿಸುತ್ತೆ. ಈ ಪ್ರತಿಪತ್ ದಿನದಿಂದ ಶುರು ಮಾಡಿ ಆ ವಾರಾಹಿ ದೇವಿಯ ಒಂದು ಚಿತ್ರಪಟ ಇರಬಹುದು ಅಥವಾ ವಿಗ್ರಹ ಇರಬಹುದು, ಅದನ್ನ ನಿಮ್ಮ ಮನೆಯ ದೇವರ ಮನೆಯ ಒಂದು ಜಾಗದಲ್ಲಿ ಇರಿಸಿ 9 ದಿನಗಳ ಕಾಲ ಅದಕ್ಕೆ ನಿರಂತರವಾಗಿ ಪೂಜೆಯನ್ನು ಮಾಡುವಂಥದ್ದು. ಒಂದು ದಿನವೂ ತಪ್ಪದಿರ ಆ ದೇವಿಗೆ ನಿಮ್ಮ ಭಕ್ತಿ ಸಹಿತವಾಗಿ ಯಥಾಶಕ್ತಿಯಾಗಿ ಪಂಚೋಪಚಾರದಿಂದ ದಶೋಪಚಾರದಿಂದ ಅಥವಾ ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡುವಂಥದ್ದು. ಈ ರೀತಿಯಾಗಿ ಈ 9 ದಿನಗಳ ಕಾಲ ಪರ್ಯಂತವಾಗಿ ನೀವು ಪೂಜೆ ಮಾಡಿದ್ದೇ ಆದರೆ ಖಂಡಿತವಾಗಿ ನೀವು ಅಂದ್ಕೊಂಡಿದ್ದೆಲ್ಲ ಸಿದ್ಧಿಯಾಗುತ್ತೆ. ಅದೇ ರೀತಿಯಾಗಿ ಇದನ್ನ ಆಚರಣೆ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳಿದೆ. ನೀವು ಶುಭ್ರವಾಗಿರಬೇಕು, ಮತ್ತೆ ಆ ಮನೆಯನ್ನ ದೇವರ ಕೊಠಡಿಯನ್ನ ಶುಭ್ರವಾಗಿ ಇರಿಸಿರಬೇಕು, ಮತ್ತು ಈ 9 ದಿನಗಳ ಕಾಲ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ನೀವು ಮದ್ವೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಮದ್ವೆ ಆಗಿರೋರಾದ್ರೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು. ಗಂಡ ಹೆಂಡತಿಯರು ಒಟ್ಟಿಗೆ ಇರೋಗಿಲ್ಲ. ಮತ್ತೆ ಹಾಸಿಗೆ ಮೇಲೆ ಮಲ್ಕೊಳ್ಳುವಂಥದ್ದು ಸೂಕ್ತವಲ್ಲ. ಈ ರೀತಿಯಾಗಿ ನೀವು ಕಠಿಣ ನಿಯಮವನ್ನು ಪಾಲಿಸಿ ಶ್ರದ್ಧಾಭಕ್ತಿಯಿಂದ ಈ ದೇವರ ಪೂಜೆಯನ್ನು ಮಾಡಿದ್ದೇ ಆದರೆ ಆ ಭಗವತಿಯ ಸಂಪೂರ್ಣ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ. ಆ ದೇವಿಯ ಅನುಗ್ರಹದಿಂದ ನಿಮ್ಮ ಎಲ್ಲಾ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಪ್ರಮುಖವಾಗಿ ನೀವು ಈ 9 ದಿನಗಳ ಕಾಲ ನೀವು ಒಂದು ಕಡೆ ಯತ್ನ ಸ್ಥಾಪನೆ ಮಾಡಿರ್ತೀರ, ದೇವರ ಚಿತ್ರಪಟ ಇರ್ಬೋದು ಅಥವಾ ವಿಗ್ರಹ ಇರ್ಬೋದು, ಅದನ್ನ ಇನ್ನೊಂದು ಜಾಗಕ್ಕೆ ಬದಲಾವಣೆ ಮಾಡಬಾರದು. ಅದೇ ಜಾಗದಲ್ಲೇ 9 ದಿನ ಪರ್ಯಂತವಾಗಿರ್ಬೇಕು. ಯಥಾವಿಧಿಯಾಗಿ ನೀವು ಪೂಜೆಯನ್ನ ಮಾಡುವಂಥದ್ದು, ಮತ್ತೆ ದೇವರಿಗೆ ಅಷ್ಟೋತ್ರ ಸಹಿತವಾಗಿ ಪೂಜೆ ಮಾಡುವಂಥದ್ದು, ದೇವರ ಸ್ತೋತ್ರವನ್ನ ಪಾರಾಯಣ ಮಾಡುವಂಥದ್ದು. ಈ ರೀತಿಯಾಗಿ ಆ ವಾರಾಹಿ ದೇವಿಯ ಪೂಜೆಯನ್ನ ಮಾಡಿ ವಾರಾಹಿ ದೇವಿಯ ಸಂಪೂರ್ಣ ಅನುಗ್ರಹಕ್ಕೆ ನೀವೆಲ್ಲ ಪಾತ್ರರಾಗಿ ಅಂತ ಹೇಳ್ತಾ ಇದ್ದೀವಿ. ಇದೇ ರೀತಿಯಾಗಿ ಜ್ಯೋತಿಷ್ಯ ಅಥವಾ ವಾಸ್ತುಶಾಸ್ತ್ರಕ್ಕೆ ಇರ್ಬೋದು ಅಥವಾ ಪೂಜೆಗಳಿಗೆ ಸಂಬಂಧಪಟ್ಟಿದ ಯಾವುದೇ ಪ್ರಶ್ನೆಗಳಿದ್ರೂ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ, ನಾವು ನಿಮಗೆ ಅದೇ ವಿಚಾರವಾಗಿ ವಿಡಿಯೋವನ್ನು ಮಾಡಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಪುನಃ
ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.